Abdul Bashir. My model is to help disabled people, particularly anyone without hands can see the given things using their legs. This model can be prepared very easily in low cost and also can be used comfort. ನನ್ನ ಹೆಸರು ಅಬ್ದುಲ್ ಬಾಷಿದ್. ನಾನು ಕಡವಿನ ಬಾಗಿಲು ನಿವಾಸಿ. ಇತ್ತೀಚಿನ ದಿನಗಳಲ್ಲಿ ನಾನು ಸೀವಿಂಗ್ ಚೇರ್ ಫಾರ್ ಹ್ಯಾಂಡಿಕ್ಯಾಪ್ಸ್ ಎನ್ನುವ ಒಂದು ಯಂತ್ರವನ್ನು ತಯಾರಿಸಿದ್ದೇನೆ. ಈ ಯಂತ್ರವು ಕೈಯಿಲ್ಲದ ಜನರಿಗೆ ಕೆಲಸ ಮಾಡುವ ಒಂದು ಮೂಲವಾಗಿರುತ್ತದೆ. ಇದರಿಂದ ಕೈಯಿಲ್ಲದವರು ಅವರ ಕಾಲಲ್ಲಿ ಮೆಟ್ಟಿ ಅದರಲ್ಲಿ ಹೊಯ್ಗೆಯನ್ನು ಗಾಳಿಸಬಹುದು. ಇದರಿಂದ ಅವರು ತನ್ನ ದೈನಂದಿನ ಜೀವನಕ್ಕೆ ಬೇಕಾಗಿ ತುಂಬಾ ಹಣವನ್ನು ಸಂಪಾದಿಸಬಹುದು. ಅವರು ಇನ್ನೊಬ್ಬರ ಮೇಲೆ ತನ್ನ ಭಾರವನ್ನು ಹಾಕುವುದಕ್ಕೆ ಅವರಿಗೆ ತುಂಬಾ ಕಡಿಮೆವಾಗುತ್ತದೆ. ಯಂತ್ರವನ್ನು ನನಗೆ ತಯಾರಿಸಲು ತುಂಬಾ ಅನುಕೂಲ ಮಾಡಿದ ನನ್ನ ಶಾಲೆಯ ಶಿಕ್ಷಕಿ ಕೃಷ್ಣಮೇನಿ ರೈ ಇವರು ಇದಕ್ಕೆ ನನಗೆ ತುಂಬಾ ಸಹಾಯವನ್ನು ನೀಡಿದ್ದಾರೆ. ನಮ್ಮ ಈ ವಿದ್ಯಾರ್ಥಿ ಅಬ್ದುಲ್ ಬಾಷಿತ್ ಇವನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಕಾಂಪಿಟೇಷನ್ನಲ್ಲಿ ಸೆಲೆಕ್ಟ್ ಆಗಿರೋದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಇದು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಡೆಸುವಂತಹ ಒಂದು ಸ್ಪರ್ಧೆಯಾಗಿದೆ. ಇದರಲ್ಲಿ ರಾಜ್ಯದಲ್ಲಿ 1 ಲಕ್ಷ ಚಿಲ್ಲರೆ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಳ್ತಾರೆ. ಅದರಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿರುವಂಥದ್ದು. ಅಬ್ದುಲ್ ಬಾಷಿತ್ ರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಪ್ರತಿಷ್ಠಿತ ದಿಲ್ಲಿಯ IIT ಕ್ಯಾಂಪಸ್ನಲ್ಲಿ ತನ್ನ ಮಾದರಿಯನ್ನು ಪ್ರದರ್ಶನ ಮಾಡಿದ್ದಾನೆ. ಇದೀಗ ಜಪಾನ್ನ ಸುಕುರ ಎನ್ನುವಂತಹ ಒಂದು ವಿಜ್ಞಾನ ಮಾಡೆಲ್ ಕಾಂಪಿಟಿಷನ್ಗೆ ಸೆಲೆಕ್ಟ್ ಆಗಿರುವಂಥದ್ದು ನಮ್ಮ ರಾಜ್ಯಕ್ಕೆ ಹಾಗೆ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿದ್ದು ಒಂದು ಹ್ಯಾಂಡಿಕ್ಯಾಪಿಗೆ ಉಪಯೋಗ ಆಗುವಂಥ ಇಂಥ ಒಂದು ಮಿಷನ್ ಅನ್ನು ಇವನು ಕಂಡುಹಿಡಿಯುವುದಂತಂದರೆ ಅದು ಚಿಕ್ಕ ವಿಷಯ ಅಲ್ಲ. ಇದರಿಂದ ಅವನು ರಾಷ್ಟ್ರ ಮಟ್ಟದಲ್ಲಿ ಸಹ ಜಯಿಸಿ ಅಲ್ಲಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಜಪಾನಿಗೆ ಹೋಗುವುದಂದರೆ ನಮ್ಮ ಈ ಭಾರತಕ್ಕೆ ದೊಡ್ಡ ಹೆಮ್ಮೆ. ಅದಕ್ಕಿಂತ ದೊಡ್ಡ ಹೆಮ್ಮೆ ಕರ್ನಾಟಕದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಎಂಬ ಭಾಗಕ್ಕೆ ಸಿಗುವುದಂದರೆ ಅದು ದೊಡ್ಡ ಹೆಮ್ಮೆಯ ವಿಷಯನೇ. ಈತ ನಮ್ಮ ಶಾಲೆಯ ವಿಜ್ಞಾನ ಸಂಘದ ಒಬ್ಬ ಆಕ್ಟಿವ್ ಸ್ಟೂಡೆಂಟ್ ಆಗಿದ್ದ. ಅವನ ಈ ಐಡಿಯಾವನ್ನು ನಾವು ಡೆವಲಪ್ ಮಾಡಿ ಸ್ಪರ್ಧೆಗೆ ರೆಡಿ ಮಾಡಿದ್ದೆವು. ಅವನಿಗೆ ಈ ಸ್ಪರ್ಧೆಗೆ ರೆಡಿ ಮಾಡಲಿಕ್ಕೆ ಈ ಮಾಡೆಲನ್ನು ತಯಾರು ಮಾಡಲಿಕ್ಕೆ ಸಹಾಯ ಮಾಡಿದವರು ಹೇಮಂತ್ ರಾಜ್ ಅಂತ ಹೇಳಿ. ಅವರು BE.M.Tech ಮಾಡ್ಕೊಂಡಿದ್ದಾರೆ. ಈಗ ಪ್ರೋಗ್ರಾಮರ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅವನ ಈ ಮಾದರಿಗೆ ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾದಂತಹ ಸುಜಯ ಮೇಡಮ್ ಹಾಗೂ ನಯನ ಮೇಡಮ್ ಕೂಡ ಇವನ ಈ ವಿಜ್ಞಾನ ಮಾದರಿ ತಯಾರಿಕೆಗೆ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಶಾಲೆಯ SDMCಯ ಮೆಂಬರ್ಗಳು ಹಾಗೂ ಮುಖ್ಯ ಗುರುಗಳು, ಶಿಕ್ಷಕ ವೃಂದದವರೆಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ. ಅವನಿಗೆ ಫಸ್ಟಿಂದಲೇ ಅದೆಲ್ಲ ಅಭ್ಯಾಸ ಎಲ್ಲ ಇತ್ತು. ಅವನಿಗೆ ಏನಾದರೂ ಸಾಮಾನು ತಂದರೆ ಏನಾದರೂ ಯಾವುದು ತಂದರೂ ಗಿಚ್ಚಿಸಿ ಅದನ್ನು ಒಡೆದು ಇಲ್ಲಾಂದರೆ ಸರಿ ಮಾಡುವುದು, ಗಿಚ್ಚಿಸಿ ನೋಡುವುದು ಅದೆಲ್ಲ ಒಂದು ಅಭ್ಯಾಸ ಚಿಕ್ಕಂದ್ರಿಂದಲೇ ಇತ್ತು. ನನಗೆ ನೋಡುವಾಗ ವಿಚಿತ್ರವಾಗ್ತಿತ್ತು. ಬೈತಾನೇ ಇದ್ದೆ, ಯಾಕೆ ಈ ಥರ ಎಲ್ಲ ನೋಡ್ತೀಯ, ಗಿಚ್ಚಿ ಹಾಳು ಮಾಡ್ತೀಯ ಅಂತ. ಅವನು ಬೇರೆ ವಾಪಸ್ ಜೋಡಿಸ್ತಾನೆ. ಅವನು ಆ ಥರ ಎಲ್ಲ ಮಾಡ್ತಾನೆ ಚಿಕ್ಕಂದಿನಿಂದಲೇ. ಈಗಲೂ ಹಂಗೆ ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಅದೇ ಥರ ಮಾಡೋದು. ಅದನ್ನು ನೋಡೋದು, ಗಿಚ್ಚಿಸಿ ನೋಡೋದು, ವಾಪಸ್ಸು ಜೋಡಿಸುವುದು ಅದೆಲ್ಲ ಅವನ ಅಭ್ಯಾಸವಾಗಿರುತ್ತದೆ. ಚಿಕ್ಕಂದಿನಲ್ಲಿ ಇವನಿಗೆ ಹವ್ಯಾಸ ಏನಂದರೆ ಯಾವುದಾದ್ರೂ ಟಾಯ್ಸ್ಗಳು ಹಾಳಾದರೆ ಅಥವಾ ಇನ್ನಿತರ ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ಹಾಳಾದರೆ ಅದನ್ನು ಸಂಪೂರ್ಣ ಓಪನ್ ಮಾಡಿ ಇವನಷ್ಟಕ್ಕೆ ಸ್ಕ್ರೂ ಅದೆಲ್ಲ ಹಿಡ್ಕೊಂಡು ಇವನು ರಿಪೇರಿ ಮಾಡುವಂಥ ಒಂದು ಸನ್ನಿವೇಶ ಇವನಂತೂ ಮನೆಯಲ್ಲಿ ಕಾಣ್ತಾ ಇತ್ತಂತೆ. ಈಗ ಅದು ತುಂಬ ಉಪಯೋಗ ಬಂದಿದೆ. ನಮ್ಮ ಶಾಲೆಗೆ ಬರುವಂಥದ್ದೆಲ್ಲ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು, ಯಾವುದೇ ಎಂಜಿನಿಯರ್ ಮಕ್ಕಳಾಗಲಿ ಡಾಕ್ಟರ್ಸ್ ಮಕ್ಕಳಾಗಲಿ ಬರುವುದಿಲ್ಲ. ಆದರೆ ಪ್ರತಿಭೆಗೆ ಯಾವುದೇ ಬಡತನ ಆಗಲಿ ಯಾವುದೇ ಅಡೆತಡೆಗಳು ಇಲ್ಲ ಅಂತ ಹೇಳೋದಕ್ಕೆ ಈ ವಿದ್ಯಾರ್ಥಿಯೇ ಸಾಕ್ಷಿ. ಇವನು ತುಂಬ ಪ್ರತಿಭಾವಂತ ವಿದ್ಯಾರ್ಥಿ. ಅದೇ ರೀತಿ ವಿಜ್ಞಾನ ಮಾದರಿಗಳನ್ನು ತಯಾರಿಸುವಂತಹ ಆಸಕ್ತಿ ಅವನಲ್ಲಿ ತುಂಬ ಇತ್ತು. ಇದೀಗ ಅವನ ಈ ಆಸಕ್ತಿಯೇ ಅವನನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಆಗಿದೆ. ಹಾಗೆ ಮುಂದಕ್ಕೆ ಇನ್ನು ಜೂನ್ನಲ್ಲಿ ಜಪಾನ್ನಲ್ಲಿ ನಡೆಯುವಂತಹ ಈ ಸ್ಪರ್ಧೆಗೆ ಅವನು ತಯಾರಾಗ್ತಾ ಇದ್ದಾನೆ. ಇವರು BPL ಲೆವೆಲಲ್ಲಿ ಇರುವಂತಹ ಕುಟುಂಬ. ಆ್ಯಕ್ಚುಲಿ ಇವರ ತಂದೆ ಚಿಕ್ಕ ಒಂದು ಆಟೋ ರಿಕ್ಷಾ ಓಡಿಸುವಂಥ ಒಂದು ಚಾಲಕರಾಗಿದ್ದಾರೆ. ತಾಯಿ ಮನೆಯಲ್ಲಿ ಹೌಸ್ ವೈಫ್ ಆಗಿದ್ದಾರೆ. ಇವನ ವಿದ್ಯಾಭ್ಯಾಸಕ್ಕೆ ಇವನು ಆ್ಯಕ್ಚುಲಿ ಚಿಕ್ಕಂದಿರುವಾಗ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕಲಿತಾ ಇರೋದು. ಅಲ್ಲಿ ಫೀಸ್ ಕಟ್ಟುವಲ್ಲಿ ಹಣವಿಲ್ಲ ಅಂತ ಹೇಳಿ ಇವನು ಸರ್ಕಾರಿ ಶಾಲೆಗೆ 5ನೇ ಕ್ಲಾಸಲ್ಲಿ ಇವನು ಟ್ರಾನ್ಸ್ಫರ್ ಆಗಿ ಹೋದದ್ದು. ಅಲ್ಲಿಂದ ಈಗ ಸರ್ಕಾರಿ ಶಾಲೆಯಲ್ಲಿ ಇವನು ಕಲಿಯುತ್ತಾ ಇದ್ದಾನೆ. ಅದು ಜಪಾನ್ಗೆ ಹೋಗೋದಾದ್ರೆ ನಮ್ಮ ಹತ್ರ ಏನಿಲ್ಲ. ಅವು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದಲ್ಲ. ಅವರ
ದುಡ್ಡಾಗಿರುತ್ತೆ ಗೌರ್ಮೆಂಟ್ನವರು. ಮತ್ತು ಬಾಕಿ ಉಳಿದ ಖರ್ಚೆಲ್ಲ ಇದೆ. ನಮ್ಮ ಹತ್ರ ಏನು ಅವರ ಅಪ್ಪ ಒಬ್ಬರು ದುಡಿಯೋದು, ಪಾಸ್ಪೋರ್ಟಿಗೆಲ್ಲ ನಾವೇ ಮಾಡಬೇಕು, ಅದೆಲ್ಲ ಮಾಡ್ತಾ ಇದ್ದೀವಿ. ಅದೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ನಮಗೆ ಜೀವನ ಸಾಕುವುದು ತುಂಬ ಕಷ್ಟ ಆಗಿದೆ. ಅದೇ ನಮಗೆ ಎಲ್ಲರೂ ಸಹಾಯ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡಿ, ಎಲ್ಲ ಪ್ರಾರ್ಥಿಸಿ ಮಗನಿಗೆ. ನಿಮ್ಮೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ನನಗೆ ಬೇಕಾಗಿ ಪ್ರಾರ್ಥಿಸಬೇಕೆಂದು ದಯವಿಟ್ಟು ನಾನು ನಿಮ್ಮ ಹತ್ರ ವಿನಂತಿಸುತ್ತೇನೆ. ಅವನ ಭವಿಷ್ಯ ಉಜ್ವಲವಾಗಲಿ, ಜಪಾನ್ನಲ್ಲಿ ಕೂಡ ಅವನು ಒಳ್ಳೆಯ ಹೆಸರನ್ನು ಗಳಿಸಿ ಬರಲಿ, ಅಲ್ಲಿಂದ ಜ್ಞಾನವನ್ನು ತಗೊಂಡು ಬಂದು ನಮ್ಮ ದೇಶಕ್ಕೆ ಆಸ್ತಿಯಾಗಿ ಅವನು ಮುಂದಕ್ಕೆ ಬೆಳೀಲಿ ಅಂತ ಹೇಳಿ, ಇವನ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವನಿಗೆ ಹಾರೈಸ್ತಾ ಇದ್ದೆ.